ನೀವು ರೈಸ್ ಅವಾಯ್ಡ್ ಮಾಡ್ತಾ ಇದ್ದೀರಾ, ಶುಗರ್ ತಿಂತಾ ಇಲ್ಲ, ಆದ್ರೂ ಕೂಡ ನಿಮ್ಮ ಬಟ್ಟೆಗಳು ಮಾತ್ರ ಲೂಸ್ ಆಗ್ತಾ ಇಲ್ಲ, ವೆಯ್ಟ್ ಲಾಸು ಆಗ್ತಾ ಇಲ್ಲ, ಫ್ಯಾಟ್ ಅಲ್ಲೇ ಸ್ಟಕ್ ಆಗೋಗಿದೆ. ಇದಕ್ಕೇನು ಮುಖ್ಯವಾದ ಕಾರಣ? ನಾನು ಸರಿಸುಮಾರು 100+ ಕ್ಲೈಂಟ್ಸ್ಗಳ ಜೊತೆ ವರ್ಕ್ ಮಾಡಿದ್ಮೇಲೆ ಇದಕ್ಕೆ ನನಗೆ ರಿಯಲ್ ರೀಸನ್ ಸಿಕ್ಕಿದೆ. ಏಂತಕ್ಕೆ ಫ್ಯಾಟ್ ಲಾಸ್ ಆಗ್ತಿಲ್ಲ, ಏಂತಕ್ಕೆ ಹೆಣ್ಮಕ್ಳಾಗಿರ್ಬೋದು ಗಂಡಸರುಗಳಾಗಿರ್ಬೋದು ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅವರು ಏನೇ ರೈಸ್ ಬಿಟ್ಟರು ಅಷ್ಟೇ, ಯಾವುದೇ ಶುಗರ್ ಬಿಟ್ಟರು ಅಷ್ಟೇ, ಏನೇ ಮಾಡಿದ್ರು ಅವ್ರಿಗೆ ಫ್ಯಾಟು ಅಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿದೆ. ಇದಕ್ಕೆ ಕಂಪ್ಲೀಟ್ ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಹೇಗೆ ಇದನ್ನ ಫ್ಯಾಟ್ ಲಾಸ್ ಮಾಡೋದು, ಹೇಗೆ ವೆಯ್ಟ್ ಲಾಸ್ ಮಾಡೋದು, ಇದ್ರಿಗೆ ಏನೇನು ಪ್ರಾಬ್ಲಮ್ಮು, ಇದಕ್ಕೆ ಏನೇನು ಫೇಸ್ ಮಾಡ್ತಾ ಇದ್ದೀರಾ ನೀವು, ಮೈನ್ ರಿಯಲ್ ರೀಸನ್ ಏನು ನಿಮ್ಮ ಫ್ಯಾಟ್ ಕರಗದಿಲ್ದಿರೋದಕ್ಕೆ, ಅದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ನಿಮಗೆ ಈ ಫ್ಯಾಟ್ ಲಾಸ್ ಜರ್ನಿ ಅನ್ನೋದಕ್ಕಿಂತ ನಿಮಗೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಈ ವಿಡಿಯೋದಲ್ಲಿ ನೀವು ಏಂತಕ್ಕೆ ನಿಮ್ಮ ಫ್ಯಾಟ್ ಲಾಸ್ ಕರಗುತ್ತಿಲ್ಲ, ಅಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಅದಕ್ಕೆ ಚಾರ್ಟ್ ರೆಡಿ ಮಾಡಿದ್ದೀನಿ ಎಂದಿನಂತೆ. ಆಯ್ತಾ, ಯಾರ್ಯಾರು ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರೋ ಅವರು ನನ್ನ ಜೊತೆ ಕೊನೆವರೆಗೂ ವಿಡಿಯೋದಲ್ಲಿ ಇರ್ತೀರಾ. ಜಾಸ್ತಿ ಲೆಂದಿ ಇಲ್ಲ ಈ ವಿಡಿಯೋ, ಸ್ವಲ್ಪ ನಿಮಗೆ ಶಾರ್ಟೇ ಇರುತ್ತೆ ವಿಡಿಯೋ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ, ಇವಾಗ ಮೇಯ್ನು ನೋಡಿ, ರೀಸನ್ಗಳು ಸಾವಿರಾರು ಸಿಗ್ಬೋದು, ಬಟ್ ನಮಗೆ ಮೇಯ್ನ್ ರೀಸನ್ಸ್ಗಳು ಬೇಕು. ಏಂತಕ್ಕೆ ನಮ್ಮ ಫ್ಯಾಟ್ ಲಾಸ್ ಕರಗ್ತಿಲ್ಲ, ಏಂತಕ್ಕೆ ನಾವು ಫ್ಯಾಟ್ ಲಾಸ್ ಆಗ್ತಿಲ್ಲ. ಅದಕ್ಕೆ ಫಸ್ಟು ಸ್ಟೆಪ್ 1 ರೀಸನ್ ಬಂದ್ಬಿಟ್ಟು ಕಾಮನ್ ಮಿಸ್ಟೇಕ್ಸ್ ಮಾಡೋದು. ಅದು ಹೆಂಗಸರುಗಳಾಗಿರ್ಬೋದು ಗಂಡಸರುಗಳಾಗಿರ್ಬೋದು. ಮೇಯ್ನ್ ಕಾಮನ್ ಮಿಸ್ಟೇಕ್ ಬಂದ್ಬಿಟ್ಟು ಈಟಿಂಗ್ ವೆರಿ ಲೆಸ್. ಬರೀ ಎಷ್ಟು 800 to 1000 ಕ್ಯಾಲೋರೀಸ್. ನಾನು ಕಡಿಮೆ ತಿಂದರೆ ನನ್ನ ಫ್ಯಾಟ್ ಲಾಸ್ ಆಗೋಗುತ್ತೆ, ನನ್ನ ವೆಯ್ಟ್ ಲಾಸ್ ಆಗೋಗುತ್ತೆ ಅಂದ್ಬಿಟ್ಟು ಸುಮಾರು ಜನ ಮಿಸ್ಕನ್ಸೆಪ್ಷನ್ ಅಲ್ಲಿ ಇದ್ದಾರೆ. ಎಷ್ಟೊಂದು ಜನ ಇದನ್ನ ತಪ್ಪು ರೀತಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ನಾನು ರೈಸ್ ಬಿಟ್ರೆ ಅಥವಾ ನಾನು ಊಟ ಬಿಟ್ಬಿಟ್ರೆ ನಾನು ವೆಯ್ಟ್ ಲಾಸ್ ಆಗೋಗ್ತೀನಿ ಅಂತ. ನೀವು ಆ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಒಳಗಡೆ ಗ್ಯಾಸ್ ಸ್ಟೋರ್ ಆಗಿ, ಆಯ್ತಾ, ಒಳಗಡೆ ಒಂಥರ ಈ ಫ್ಯಾಟ್ ಯಾವ ರೀತಿ ಆಗೋಗ್ಬಿಡುತ್ತೆ, ಒಂಥರ ಊಟ ಕೊಟ್ಟಂಗೆ ಆಗ್ಬಿಡುತ್ತೆ. ಅದು ಹೋಗಿ ಅದು ಸ್ಟೋರೇಜ್ ಮೂಡಲ್ಲಿ ಹೋಗಿ ಸೇರ್ಕೊಂಡು ನಿಮ್ಗೆ ಇನ್ನೂ ಫ್ಯಾಟ್ನ ಜಾಸ್ತಿ ಮಾಡುತ್ತೆ, ಅದು ಇನ್ಕ್ರೀಸ್ ಮಾಡುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಫಸ್ಟ್. ಆಯ್ತಾ, ಏನೇ ಮಾಡಿದ್ರು ಅದಕ್ಕೊಂದು ಪ್ರಾಪರ್ ಕ್ಯಾಲೋರೀಸ್ ಅಂತ ಇಟ್ಕೋಬೇಕು, ಅದಕ್ಕೊಂದು ಫ್ಯಾಟ್ ಪರ್ಸೆಂಟೇಜ್ ಅಂತ ಇಟ್ಕೊಂಡು ಆಮೇಲೆ ನಾವು ಅದನ್ನ ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಮೊದಲನೇ ಮಿಸ್ಟೇಕು, ಆಯ್ತಾ, ಕಡಿಮೆ ತಿನ್ನೋದನ್ನ ಅವಾಯ್ಡ್ ಮಾಡಿ. ಸಿಕ್ಕಿದ್ದಂಗೆ ಯಾವುದೋ ಒಂದು ರೀಲ್ಸ್ ನೋಡಿದ್ರಿ, ಯಾವುದೋ ಒಂದು ವಿಡಿಯೋ ನೋಡಿದ್ರಿ, ಅಲ್ಲಿ ನೋಡ್ಕೊಂಡು ಅವ್ನು ಹಂಗೆ ಹೇಳಿದಾನೆ ಅಂದ್ಬಿಟ್ಟು ಟಕ್ ಅಂತ ನೀವು, ಆಯ್ತಾ, ಅಷ್ಟು ಕಡಿಮೆ ತಿನ್ನೋದಲ್ಲ. ಆಯ್ತಾ, ಅದಕ್ಕೆ ಒಂದು ಪೋರ್ಷನ್ಸ್ ಅಂತ ಇರುತ್ತೆ. ಆ ಪೋರ್ಷನ್ ಪ್ರಕಾರ ನೀವು ಫುಡ್ನ ಮೇಂಟೈನ್ ಮಾಡಬೇಕು. ಆಮೇಲೆ ನೋಡಿ, ಇಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಬದಲು ಅಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಿದೆ. ನೀವು ಮಾಡ್ತಿರೋ ಮೇನ್ ತಪ್ಪೇ ಇದು. ಯಾವತ್ತು ಕಡಿಮೆ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಆಗಲ್ಲ. ಕರೆಕ್ಟಾಗಿ ತಿನ್ನೋದ್ರಿಂದ ಮಾತ್ರ ನಿಮ್ಮ ಫ್ಯಾಟ್ ಲಾಸು ವೆಯ್ಟ್ ಲಾಸು ಆಗೋದು. ಇದು ಇಂಪಾರ್ಟೆಂಟ್ ಪಾಯಿಂಟು. ಆಮೇಲೆ ಮೆಟಾಬಲಿಸಮ್ ಡೌನ್ ಆಗುತ್ತೆ. ಮೆಟಾಬಲಿಸಮ್ ಅಂತ ಹೇಳಿದ್ರೆ ಬಾಡಿಲಿರೋ ಎನರ್ಜಿ ಏನಿದೆ, ನೀವು ತಿಳ್ಕೋಬಹುದು. ಎಷ್ಟೊಂದು ಜನ ಏನಂತಾರೆ, ಫ್ಯಾಟ್ ಲಾಸ್ ಮಾಡೋರಾಗಿರ್ಬೋದು, ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಅವ್ರುಗಳೆಲ್ಲ ಈ ತರ ಫುಲ್ಲು ಊಟನ ಅವಾಯ್ಡ್ ಮಾಡ್ಬಿಟ್ಟಿರ್ತಾರೆ. ಕರೆಕ್ಟಾಗಿ ಊಟ ತಿನ್ನಲ್ಲ, ಸುಮ್ಮನೆ ಎಲ್ಲೋ ನೋಡಿರ್ತಾರೆ, ಯಾವುದೋ ಒಂದು ಲೆಕ್ಕಾಚಾರದ ಮೇಲೆ ಕಂಪ್ಲೀಟ್ ಆಗಿ ಫಾಸ್ಟಿಂಗ್ ಮಾಡೋದು, ಊಟನೇ ಬಿಟ್ಬಿಟ್ಟಿರೋರು ಎನರ್ಜಿಯಿಂದ ಒದ್ದಾಡ್ತಾ ಇರ್ತಾರೆ. ಎನರ್ಜಿನೇ ಇರಲ್ಲ ಬಾಡಿಲಿ. ಬಾಡಿಗೆ ಮೇಯ್ನು ಎನರ್ಜಿ ಬೇಕು. ನೀವು ನೆಕ್ಸ್ಟ್ ಡೇ ನೀವೇನಾದ್ರು ಮತ್ತೆ ಫ್ಯಾಟ್ ಲಾಸ್ನ ಕಂಟಿನ್ಯೂ ಮಾಡಬೇಕು, ನಾನು ಮತ್ತೆ ಫ್ಯಾಟ್ ಲಾಸ್ ವರ್ಕೌಟ್ ಆಗಿರ್ಬೋದು ಅಥವಾ ಫ್ಯಾಟ್ ಲಾಸ್ ಡಯಟ್ ಆಗಿರ್ಬೋದು, ಇದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನೀವು ಎನರ್ಜಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾನೇ ಇಂಪಾರ್ಟೆಂಟು. ಅದು ನಿಮ್ಮ ಡಯಟ್ ಅಲ್ಲಿ ಇರ್ಬೇಕದು. ನಿಮ್ಮ ಡಯಟ್ ಅಲ್ಲಿ ಆ ಎನರ್ಜಿ ಕಂಟೆಂಟ್ಸ್ಗಳಿತ್ತು ಅಂದಾಗ ಮಾತ್ರ ನೀವು ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ 1 ವಾರ 3 ದಿವಸ ಅಷ್ಟಕ್ಕೆಲ್ಲ ಬಿಟ್ಬಿಟ್ಟು ಮತ್ತೆ ನಾರ್ಮಲ್ ಊಟ ತಿನ್ಕೊಂಡು ಇನ್ನೂ ವೆಯ್ಟ್ನ ಜಾಸ್ತಿ ಮಾಡ್ಕೊಂತೀರಾ. ಇದು ಮೇನ್ ಮುಖ್ಯವಾದ ಕಾರಣ. ಏನ್ ಹೇಳಿ? ಊಟ ಕಡಿಮೆ ತಿನ್ನೋದು. ಊಟ ಕಡಿಮೆ ತಿನ್ನೋದು ಅನ್ಕೊಂಡಿರೋದು, ನೀವು ಯಾರೆಲ್ಲ ಅನ್ಕೊಂಡಿದ್ದೀರಲ್ಲ ಊಟ ಕಡಿಮೆ ತಿನ್ನೋದ್ರಿಂದ ಇದಾಗುತ್ತೆ ಅನ್ನೋದು, ಅದು ಶುದ್ಧ ತಪ್ಪು. ಊಟ ಕಡಿಮೆ ತಿನ್ನೋದಲ್ಲ, ಊಟ ಕರೆಕ್ಟಾಗಿ ತಿನ್ನೋದು, ಅದು ಪ್ರಾಪರ್ ಫುಡ್ ತಿನ್ನೋದು. ಫ್ಯಾಟ್ ಲಾಸ್ಗೆ ನಾನು ಏನ್ ತಿನ್ಬೇಕು ನನ್ನ ವೆಯ್ಟ್ ಕರಗೋದಕ್ಕೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ನೀವು. ಆಯ್ತಾ, ಕೆಲವ್ರಿಗೆ ರೈಸ್ ಆಗಿ ಬರುತ್ತೆ, ಕೆಲವ್ರಿಗೆ ರೈಸ್ ಆಗಿ ಬರಲ್ಲ, ಕೆಲವ್ರಿಗೆ ಚಪಾತಿ ಆಗಿ ಬರುತ್ತೆ, ಕೆಲವ್ರಿಗೆ ಚಪಾತಿ ಆಗಿ ಬರಲ್ಲ. ಅದಕ್ಕೆಲ್ಲ ಏನಂತಾರೆ, ಒಂದು ಪ್ರಾಪರ್ ಆಗಿ ಮೆಜರ್ ಮಾಡಿಕೊಂಡು ನಾವು ಫ್ಯಾಟ್ ಲಾಸ್ ಡಯಟ್ ರೆಡಿ ಮಾಡಬೇಕಾಗುತ್ತೆ. ನನ್ನ ಕ್ಲೈಂಟ್ಸ್ಗೂ ಅಷ್ಟೇ, ನಾನು ಅವ್ರ ಮೆಡಿಕಲ್ ಕಂಡೀಷನ್ ಹೆಂಗಿದೆ, ಅವ್ರ ವೆಯ್ಟ್ ಹೇಗಿದೆ, ಅವ್ರ ಹೈಟ್ ಹೇಗಿದೆ, ಆಯ್ತಾ, ಅದನ್ನೆಲ್ಲ ಕಂಪ್ಲೀಟ್ ಅವ್ರ ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡಿದ್ರೆ ನಾನು ಯಾರಿಗೂ ಡಯಟೇ ರೆಡಿ ಮಾಡ್ಕೊಡಲ್ಲ. ಆಯ್ತಾ, ಫಸ್ಟು ನೀವು ಏನೇ ಒಂದು ಡಯಟ್ ಮಾಡಬೇಕು ಅಂದ್ರೂ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ನ ತಿಳ್ಕೊಂಡು ನಂತರ ನೀವು ಡಯಟ್ ಮಾಡಬೇಕು. ಆಯ್ತು, ಬನ್ನಿ. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ರೈಸ್ ಕಾರ್ಬ್ ಅವಾಯ್ಡ್ ಮಾಡೋದು. ನೋಡಿ, ಇಲ್ಲಿ ನಾನು ಬರ್ಕೊಂಡಿರೋ ರೀಸನ್ ಅಲ್ಲಿ ಇದೇ ಬಂತು, ರೈಸ್ನ ಕಂಪ್ಲೀಟ್ ಆಗಿ ಬಿಟ್ಬಿಡೋದು.
ನೀವು ಅನ್ಕೊಂಡಿರೋದು ಅದು. ಸುಮಾರು ಜನ ತಪ್ಪು ಕಲ್ಪನೆ ಇರ್ತಾರೆ, ರೈಸ್ ಬಿಟ್ಬಿಟ್ರೆ ಆಗೋಯ್ತು, ಇನ್ನು ಫ್ಯಾಟ್ ಲಾಸ್ ಆಗೋಯ್ತು, ವೆಯ್ಟ್ ಲಾಸ್ ಆಗೋಯ್ತು. ರೈಸೇ ಆಗಿರ್ಬೋದು ಅಥವಾ ಬೇರೆ ಏನು ಚಪಾತಿ ಆಗಿರ್ಬೋದು, ರೋಟಿ ಆಗಿರ್ಬೋದು, ಇದರಲ್ಲೆಲ್ಲ ಕಾಪ್ಸ್ ಇರುತ್ತೆ ಆಯ್ತಾ. ಕಾಪ್ಸ್ ಬಾಡಿಗೆ ಅಷ್ಟೇ ಇಂಪಾರ್ಟೆಂಟು. ಒಂದು ಬಾಡಿಗೆ ಪ್ರೋಟೀನ್ ಫೈಬರ್ ಎಲ್ಲ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಈ ರೈಸು ಕೂಡ. ರೈಸನ್ನ ನಾವು ಕಂಪ್ಲೀಟ್ ಆಗಿ ಬಿಡೋದಲ್ಲ. ರೈಸ್ ಅಂತ ಹೇಳಿದ್ರೆ ಬರೀ ವೈಟ್ ರೈಸೇ ಅಲ್ಲ, ಅದರಲ್ಲಿ ಬ್ರೌನ್ ರೈಸು ಸಿಗುತ್ತೆ, ರೆಡ್ ರೈಸು ಸಿಗುತ್ತೆ ಆಯ್ತಾ. ನಿಮಗೆ ನಿಮ್ಮ ಬಾಡಿಗೆ ಯಾವ ರೈಸ್ ಸೂಟ್ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಡಯಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ನಿಮ್ಮ ಬಾಡಿಗೆ ಬ್ರೌನ್ ರೈಸ್ ಸೂಟ್ ಆಗುತ್ತಾ, ಬ್ರೌನ್ ರೈಸ್ ಅಂತ ಹೇಳಿದ್ರೆ ಬ್ರೌನ್ ರೈಸೇ ನಾವು ಅದನ್ನ ರೆಡಿ ಮಾಡ್ಕೊಡೋದು. ಆ ರೀತಿ ಒಂದು ಡಯಟ್ ಅಲ್ಲಿ ನೀವು ಅಥವಾ ನೀವೇ ಫಾಲೋ ಮಾಡ್ತಿರೋ ಡಯಟ್ ಅಲ್ಲಿ ಬ್ರೌನ್ ರೈಸ್ ಇದೆಯಲ್ವಾ ಅದನ್ನ ಚೆಕ್ ಮಾಡಿ. ಕೆಲವರಿಗೆ ವೈಟ್ ರೈಸ್ ಆಗಿ ಬರುತ್ತೆ ಆಯ್ತಾ, ಕೆಲವರಿಗೆ ಬ್ರೌನ್ ರೈಸ್ ಆಗಿ ಬರುತ್ತೆ. ನಿಮ್ಗೆ ವೈಟ್ ರೈಸ್ ಆಗಿ ಬರೋ ತರ ಇತ್ತು ಅಂತ ಹೇಳಿದ್ರೆ ಅದನ್ನೊಂದು ಪ್ರಾಪರ್ ಪೋರ್ಷನ್ ಅಲ್ಲಿ ತಿನ್ಬೇಕು. ಕೆಲವರಿಗೆ 100 ಗ್ರಾಮ್ ಮೆನ್ಷನ್ ಮಾಡಿರ್ತೀವಿ, ಇಲ್ಲ 150 ಗ್ರಾಮ್ ಮೆನ್ಷನ್ ಮಾಡಿರ್ತೀವಿ. ಆ ತರ ಒಂದು ಪೋರ್ಷನ್ ಅಲ್ಲಿ ನೀವು ಊಟ ಮಾಡಿದಾಗ ಆಯ್ತಾ ರೈಸ್ ಕೂಡ ಕೆಟ್ಟದ್ದಲ್ಲ ಆಯ್ತಾ. ಒಂದು ಪ್ರಾಪರ್ ಪೋರ್ಷನ್ ಅಲ್ಲಿ ತಿನ್ಬೇಕು. ಸಿಕ್ತು ಅಂತ ಹೇಳ್ಬಿಟ್ಟು ಅನ್ನನ ನೀವು 2-3 ಸೌಟ್ ಹಾಕೊಂಡು ತಟ್ಟೆ ತುಂಬ ಹಾಕೊಂಡು ಸಾಂಬಾರ್ ಹಾಕೊಂಡು ತಿಂದ್ಬಿಟ್ಟು ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಏನ್ ಅದಕ್ಕೆ ಕಾರಣ ಹೇಳಿ ಆಯ್ತಾ. ಅದಕ್ಕೆ ನೀವೇ ದೊಡ್ಡ ಕಾರಣ. ಆ ಕಾರಣನ ಫಸ್ಟ್ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ರೈಸನ್ನ ಕಂಪ್ಲೀಟ್ ಆಗಿ ಬಿಡೋದು ಶುದ್ಧ ತಪ್ಪು. ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ, ಈ ರೀಸನ್ನ ನೀವು ಫಾಲೋ ಮಾಡಬೇಡಿ. ಇನ್ನು ನಿಮ್ಗೆ ಕೊನೆಯಲ್ಲಿ ಇದಕ್ಕೆಲ್ಲ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಏನಕ್ಕೆ ಫ್ಯಾಟ್ ಲಾಸ್ ಆಗ್ತಿಲ್ಲ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ನು ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ನನ್ನ ಜೊತೆ ವಿಡಿಯೋದಲ್ಲಿ ಕೊನೆವರೆಗೂ ಇರ್ಬೇಕು ನೀವು. ಅವಾಗಲೇ ನಿಮ್ಮ ಫ್ಯಾಟ್ ಲಾಸ್ಗೊಂದು ಕ್ಲಾರಿಟಿ ಬರೋದು. ನಮಗೆ ಏನಂತಾರೆ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಳ್ಳೋ ಬದಲು ಆಯ್ತಾ ಫುಲ್ ತಿಳ್ಕೊಂಡಾಗ ಮಾತ್ರ ಅದ್ರ ಬಗ್ಗೆ ಒಂದು ಎಜುಕೇಶನ್ ತಿಳ್ಕೊಂಡಂಗೆ ಆಗುತ್ತೆ. ನಮ್ಗೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಫ್ಯಾಟ್ ಲಾಸ್ ಜರ್ನಿಗೂ ಈಸಿ ಆಗುತ್ತೆ. ಅದನ್ನ ನೀವು ತಿಳ್ಕೋಬೇಕು ಅಂತಾನೆ ಈ ವಿಡಿಯೋ ಮಾಡಿರೋದು ನಾನು. ಇನ್ನು 3ನೇ ರೀಸನ್ ಬಂದ್ಬಿಟ್ಟು ಪ್ರೋಟೀನ್ ಮತ್ತು ಫೈಬರ್ ಇಲ್ಲದ ಡಯಟ್. ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನು ಇರಲ್ಲ, ಫೈಬರ್ ಇರಲ್ಲ. ಕೆಲವರು ಕಂಪ್ಲೀಟ್ ಆಗಿ ಮೊಟ್ಟೆನೂ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಪನ್ನೀರು ತಿನ್ನಲ್ಲ, ಸುಮ್ಮನೆ ಚಪಾತಿ ತಿಂತಾರೆ, ಇಷ್ಟು ಪಲ್ಯ ತಿಂತಾರೆ. ಚಪಾತಿ ಪಲ್ಯದಲ್ಲಿ ನಿಮಗೆ ಬರೀ ಫೈಬರ್ ಸಿಗ್ಬೋದು ಅಷ್ಟೇ, ಪ್ರೋಟೀನ್ ಯಾರು ಕೊಡ್ತಾರೆ ಆಯ್ತಾ. ನಿಮ್ಮ ಊಟದಲ್ಲಿ ಏನೇ ತಿಂದ್ರು ಅದರಲ್ಲಿ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಕಂಟೆಂಟ್ ಅಂತ ಹೇಳಿದ್ರೆ ಇದ್ರ ಚಿಕನ್ ಅಲ್ಲಿ ಸಿಗ್ಬೋದು, ಪನ್ನೀರಲ್ಲಿ ಸಿಗ್ಬೋದು, ಅಥವಾ ಸ್ಪೌಟ್ಸ್ಗಳಲ್ಲಿ ಸಿಗ್ಬೋದು ಅಥವಾ ಮತ್ತೆ ಹೆಸರು ಬೇಳೆಯಲ್ಲಿ ಸಿಗ್ಬೋದು, ಕಡಲೆಕಾಳಲ್ಲಿ ಸಿಗ್ಬೋದು. ಸುಮಾರಿದೆ ಪ್ರೋಟೀನ್ ಸೋರ್ಸಸ್. ಬಟ್ ನೀವು ನೋಡಿಕೊಂಡು ಆ ಪ್ರೋಟೀನ್ನ ನಿಮ್ಮ ಡಯಟ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು. ಫೈಬರ್ ಅಷ್ಟೇ, ಫೈಬರ್ ತರಕಾರಿಗಳಲ್ಲಿ ಸಿಗ್ತವೆ, ಹಣ್ಣುಗಳಲ್ಲಿ ಸಿಗ್ತವೆ, ಅದೆಲ್ಲ ಇನ್ಕ್ಲೂಡ್ ಇರಬೇಕು ಒಂದು ಡಯಟ್ ಅಲ್ಲಿ. ನೀವು ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು, ನೀವು ಯಾವುದೇ ಡಯಟ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ನಿಮ್ಮ ಡಯಟ್ ಅಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಕಂಟೆಂಟ್ ಇದೆಯಾ ಅಂತ ನೋಡ್ಕೊಂಡು ನೀವು ಡಯಟ್ ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಸಲ್ಗಳು ಲಾಸ್ ಆಗೋಗ್ಬಿಡ್ತವೆ. ನೀವು ಕೆಲವ್ರು ನೋಡಿರ್ಬೋದು, ಅವ್ರು ವೆಯ್ಟ್ ಲಾಸ್ ಮಾಡಿರ್ತಾರೆ ಬಟ್ ಮಸಲ್ ಶೇಪಲ್ಲೇ ಇರಲ್ಲ. ಏಂತಕ್ಕೆ ಶೇಪಲ್ಲಿ ಇರಲ್ಲ ಅಂತ ಹೇಳಿದ್ರೆ ಆಯ್ತಾ ಅವರು ಪ್ರೋಟೀನ್ ಕಂಟೆಂಟ್ ಇನ್ವಾಲ್ವ್ ಮಾಡಿರಲ್ಲ ಅವ್ರ ಇದರಲ್ಲಿ ಡಯಟ್ ಅಲ್ಲಿ. ಮೇಯ್ನು ಯಾವುದೇ ಒಂದು ಡಯಟ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಇರಬೇಕು. ಹಂಗನ್ಬಿಟ್ಟು ಸಿಕ್ಕಿದ್ದೆಲ್ಲ ಇವಾಗ ನಾನು ಹೇಳ್ಬಿಟ್ಟೆ ಅಂದ್ಬಿಟ್ಟು ಚಿಕನ್ನ ಸಿಕ್ಕಾಪಟ್ಟೆ ತಿನ್ನೋದು ಆ ಥರ ಅಲ್ಲ. ಯಾವುದೇ ಒಂದು ಡಯಟ್ ಮಾಡಬೇಕು ಅಂದ್ರೂ ಒಂದು ಪೋರ್ಷನ್ ಲೆಕ್ಕದಲ್ಲಿ ತಿನ್ನಬೇಕು. ಇವಾಗ ಚಿಕನ್ ಅಂತ ಹೇಳಿದ್ರೆ ಇವಾಗ ಚಿಕನ್ ಬೋನ್ಲೆಸ್ಸೇ ತಿನ್ನಬೇಕು. ಅದು ಎಷ್ಟು ಬೋನ್ಲೆಸ್ ಎಸ್ಪೆಷಲಿ ಫ್ಯಾಟ್ ಲಾಸ್ಗೆ ತುಂಬಾನೇ ಒಳ್ಳೆಯದು. ಬೋನ್ಲೆಸ್ ಚಿಕನ್ 100 ಗ್ರಾಮ್ಸ್ ಈ ಥರನೇ ತಿನ್ನಬೇಕು. ಅದು ಮೆಜರ್ಮೆಂಟಲ್ಲೇ ತಿನ್ನಬೇಕು. ಸಿಕ್ಕಿದ್ದನ್ಬಿಟ್ಟು ಲೆಗ್ ಪೀಸ್ ತಿನ್ನೋದು ಅದು ತಿನ್ನೋದು ಆ ಥರ ಅಲ್ಲ ಆಯ್ತಾ. ಏನೇ ತಿಂದ್ರೂ ನೀವು ಒಂದು ಪೋರ್ಷನ್ನು ಮೆಜರ್ಮೆಂಟ್ ಮಾಡ್ಕೊಂಡು ತಿನ್ನಬೇಕು. ಅದೇ ರೀತಿ ನಿಮ್ಮ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಫೈಬರ್ ಕಂಟೆಂಟ್ ಆಗಿರ್ಬೋದು, ಇವೆಲ್ಲ ನಿಮ್ಮ ಡಯಟ್ ಅಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಆಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಇವಾಗ ನೀವು ಒಂದು 78 ಇತ್ತು ಅಂದ್ರೆ 78 ಅಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿರ್ತಾರೆ. 1 kg ಆ ಕಡೆನೂ ಹೋಗಲ್ಲ, ಈ ಕಡೆನೂ ಬರಲ್ಲ ಆಯ್ತಾ. ನೀವು ಇನ್ನೂ 10 ವಿಡಿಯೋಗಳು ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಆಗ್ದಿರೋ ಕತೆ ಅದು ಆಯ್ತಾ. ಅದಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು. ನಾವೇನೇ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು, ಏನೇ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಫ್ಯಾಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕು ಆಯ್ತಾ. ನಾವು ಗುರುಗಳಿಂದ ಕಲ್ತ್ಕೋಬೇಕು ಹೊರತು ಎಲ್ಲ ನನಗೆ ಗೊತ್ತು ಸೆಲ್ಫಲ್ಲೇ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ಅಂದ್ರೆ ಅದು ಯಾವುದು ಆಗಲ್ಲ. ಯಾರೋ ಒಬ್ರಿಗೆ 1-2% ನಾಲೆಜ್ ತಿಳ್ಕೊಂಡು ಮಾಡಿರೋರು ಇದ್ದಾರೆ. ಬಟ್ ಈ ಕಾಲದಲ್ಲಿ ಯಾರಿಗೂ ಅಷ್ಟು ಟೈಮ್ ಇಲ್ಲ ಆಯ್ತಾ. ಎಲ್ಲ ನಾನೇ ತಿಳ್ಕೊಂಡು ಮಾಡ್ತೀನಿ ಅಂತ. ಅಟ್ಲೀಸ್ಟ್ ತಿಳ್ಕೊಂಡಿರೋರ ಹತ್ರ ನೀವು ಗೈಡೆನ್ಸ್ ತಗೊಂಡು ಅದಕ್ಕೊಂದು ಪ್ರಾಪರ್ ಮೆಜರ್ಮೆಂಟ್ ಹಾಕಿಸ್ಕೊಂಡು ನಿಮ್ಮ ಮೆಡಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ತಿಳ್ಕೊಂಡು ಆಯ್ತಾ. ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಮೇಯ್ನ್ ಇದು. ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ನ ತಿಳ್ಕೊಂಡು ನಂತರ ನೀವು ಡಯಟ್ನ ರೆಡಿ ಮಾಡಿಸ್ಕೋಬೇಕು. ಆವಾಗಲೇ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ನ ತಿಳಿದಂಗೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು, ಫ್ಯಾಟ್ ಲಾಸ್ ಮಾಡ್ಬೋದು ಅನ್ನೋದು ತಿಳ್ಕೊಬೋದು ನೀವು. ಬನ್ನಿ ಇನ್ನು ಮೇಯ್ನ್
ಆಯ್ತಾ. ಇವಾಗ ಪ್ರೋಟೀನ್ ಫೈಬರ್ ಇಲ್ದಿರ ನಿಮ್ಮ ಡಯಟ್ ಅದು ಕಂಪ್ಲೀಟೇ ಆಗಲ್ಲ. ಇದು ಒಂದು ಮೇನ್ ಮುಖ್ಯ ಕಾರಣ ನಿಮ್ಮ ಫ್ಯಾಟ್ ಲಾಸ್ ಆಗಿಲ್ದಿರೋದಕ್ಕೆ. ಆಮೇಲೆ ಇನ್ನು ಲಾಸ್ಟ್ ರೀಸನ್ ಬಂದ್ಬಿಟ್ಟು ರಿಯಲ್ ರೀಸನ್. ಇಷ್ಟೆಲ್ಲ ಹೇಳಿದ್ದೆಲ್ಲ ನಿಮ್ಗೆ ಒಂದೊಂದು ಏನಂತಾರೆ ಪಾಯಿಂಟ್ಸ್ಗಳ ತರ ಇದು, ಬಟ್ ಮೈನ್ ರಿಯಲ್ ರೀಸನ್ ಬಂದ್ಬಿಟ್ಟು ಇದಕ್ಕೆ ಬಿಹೈಂಡ್ ಬೆಲ್ಲಿ ಫ್ಯಾಟ್ ಇರೋದಕ್ಕೆ, ಬೆಲ್ಲಿ ಫ್ಯಾಟ್ಗಳು ಇರ್ತಾವಲ್ಲ ಕೆಳಗಡೆ ಪೋರ್ಷನ್, ಅದೇ ಮೇನ್ ಕರಗಲ್ಲ. ಅದಕ್ಕೆ ಮೇನ್ ಕಾರಣಗಳು ಬಂದ್ಬಿಟ್ಟು ಆಯ್ತಾ ಸ್ಟ್ರೆಸ್ ಲೆವೆಲ್. ನೀವು ಸಿಕ್ಕಾಪಟ್ಟೆ ಸ್ಟ್ರೆಸ್ ತಗೊಂತ ಇದ್ದೀರಾ. ನಿಮ್ಮ ಆಯ್ತಾ ಸ್ಟ್ರೆಸ್ ಅಂತ ಹೇಳಿದ್ರೆ ಬರೀ ಯಾವುದೋ ಸಂಸಾರ ಸ್ಟ್ರೆಸ್ ಅಲ್ಲ ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಅಲ್ಲ, ಮತ್ತೊಂದಲ್ಲ. ನೀವು ಬರೀ ಮೊಬೈಲ್ಗಳು ನೋಡ್ಕೊಂಡೇ ಕಂಪ್ಯಾರಿಸನ್ಗಳು ಮಾಡ್ಕೊಂಡೆ ಸುಮಾರು ಜನ ಸ್ಟ್ರೆಸ್ ಹೊಂಟೋಗಿರ್ತೀರಾ. ಅಯ್ಯೋ ಅವಳು ಹಂಗಿದ್ದಾಳೆ, ಇವನ್ ಹಂಗಿದ್ದಾನೆ, ಅವನ ತರ ನಾನಿಲ್ಲ, ಇವ್ರ ತರ ನಾನಿಲ್ಲ ಅನ್ಕೊಂಡು ಆಯ್ತಾ ನಿಮ್ ದೇಹನ ಹಿಡ್ಕೊಂಡು ಅವ್ರಿಗೆ ಕಂಪೇರ್ ಮಾಡ್ಕೊಂಡು ಇವ್ರಿಗೆ ಕಂಪೇರ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂತ ಇರ್ತೀರಾ. ಆಯ್ತಾ ಸ್ಟ್ರೆಸ್ಸು ಅನ್ನೋದು ಮನುಷ್ಯನಿಗೆ ಆಯ್ತಾ ಎಲ್ರಿಗೂ ಬಂದೇ ಬರುತ್ತೆ. ಬಟ್ ಅದನ್ನ ನಾವು ಒಂದು ಲಿಮಿಟ್ ಅಲ್ಲಿ ಇಟ್ಕೋಬೇಕು. ಲಿಮಿಟ್ ಅಲ್ಲಿ ಇಟ್ಕೊಂಡಾಗ ದೇಹ ಚೆನ್ನಾಗಿರುತ್ತೆ, ನಮ್ಮ ಬುದ್ಧಿನೂ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ನಮ್ಮ ಹತೋಟಿ ತಪ್ಪಿ ಆಯ್ತಾ ಇನ್ನೂ ದಪ್ಪ ಆಗಿ ಇನ್ನೂ ಬಾಡಿನ ಹಾಳು ಮಾಡ್ಕೊಂತೀವಿ ನಾವು. ಆ ಕೆಲಸ ನಾವು ಮಾಡಬಾರ್ದು. ಮಾನವನ ಜನ್ಮ ಬಲು ದೊಡ್ಡದು, ಅದನ್ನು ಹಾಳು ಮಾಡಬೇಡಿರೋ ಹುಚ್ಚಪ್ಪದಿರ ಅಂತ ನೀವು ಸುಮಾರು ಜನ ಕೇಳಿರ್ತೀರ. ಗೊತ್ತಿಲ್ದಿರೋರು ಇವತ್ತು ತಿಳ್ಕೊಳ್ಳಿ. ದೇಹ ಅನ್ನೋದು ಒಂದು ಏನಂತಾರೆ, ನೀವು ಈ ಕಟ್ಟೋ ಮನೆ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಅಥವಾ ನೀವು ತಗೊಳ್ಳೋ ಕಾರ್ ಆಗಿರ್ಬೋದು, ಏನೇ ಆಗಿರ್ಬೋದು ಪ್ರಪಂಚದಲ್ಲಿ, ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡದು ನಮ್ಮ ದೇಹ. ಆ ದೇಹಕ್ಕೆ ನಾವು ಫಸ್ಟ್ ಇನ್ವೆಸ್ಟ್ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ಪ್ರಿಯಾರಿಟಿ ಕೊಡಬೇಕು. ಪ್ರಪಂಚದಲ್ಲಿ ಎಂತ ಅಡೆತಡೆ ಬರಲಿ, ನೀವು ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರು ನಿಮ್ಗೆ ಬೆಲೆ ಕೊಡ್ತಾರೆ. ನೀವೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪ್ರಪಂಚ ಏನಂತಾರೆ, ಅವ್ನು ಕಾಯಿಲೆ ಬಿದ್ದೇನ್ ಬಿಡೋ, ಅವಳು ಕಾಯಿಲೆ ಬಿದ್ದಾಳ್ ಬಿಡೋ, ನೋಡಕ್ಕೆ ಇಷ್ಟು ದಪ್ಪ ಇದ್ದಾಳ್ ಬಿಡೋ, ಇವಳಿಗೆ ಏನೋ ನಾವು ಬೆಲೆ ಕೊಡೋದು, ಅವಳೇ ಕರೆಕ್ಟ್ ಆಗಿಲ್ಲ ನಾವೆಂತಕ್ಕೆ ಅನ್ನೋದು. ಪ್ರಪಂಚ ನಿಮ್ಮನ್ನ ನೋಡೋ ರೀತಿನೇ ಬೇರೆ ಆಯ್ತಾ. ನಿಮ್ಮ ದೇಹದ ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಇರಬೇಕು. ನೀವೇನಾದ್ರೂ ನಿಮ್ಮ ದೇಹನ ಹಾಳು ಮಾಡ್ಕೊಂಡಿದ್ರೆ, ಇದು ಜಂಕ್ ಫುಡ್ಸ್ ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಏನಂತಾರೆ ನಿಮ್ದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗಿ ನಿಮ್ಮ ದೇಹ ಇದಾಗಿದ್ರೆ, ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಆ ಸೊಲ್ಯೂಷನ್ನ ನೀವು ಆದಷ್ಟು ಬೇಗ ತಗೊಂಡು ನಿಮ್ಮ ದೇಹನ ಕರೆಕ್ಟಾಗಿ ಒಂದು ಹೆಲ್ದಿಯಾಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಇದು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ನಾನು ಅವ್ರಿಗೆಲ್ಲ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ದೇಹಕ್ಕಿಂತ ಇಂಪಾರ್ಟೆಂಟು ಇಡೀ ಪ್ರಪಂಚದಲ್ಲಿ ಯಾವುದೂ ಅಲ್ಲ. ಅದಕ್ಕೆ ನೀವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ, ಪ್ರಿಯಾರಿಟಿ ಕೊಡಿ, ಅದನ್ನ ನೀವು ಸರಿ ಮಾಡ್ಕೊಳ್ಳಿ. ಅದು ಹುಡುಗರು ಮಸಲ್ ಗೈನ್ ಮಾಡೋದಾಗಿರ್ಬೋದು, ಅಥವಾ ಹೆಣ್ಮಕ್ಳು ಫ್ಯಾಟ್ ಲಾಸ್ ಮಾಡೋದಾಗಿರ್ಬೋದು, ಫಸ್ಟ್ ನಿಮ್ಮ ದೇಹನ ಸರಿ ಮಾಡ್ಕೊಳ್ಳಿ. ಇನ್ನು ಬೇರೆ ರೀಸನ್ಸ್ ಬಂದ್ಬಿಟ್ಟು ಕೆಲವರಿಗೆ PCOD ಆಯ್ತಾ. PCOD ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಆಯ್ತಾ. ಅದಕ್ಕೆ ಏನ್ ಡಯಟ್ ತಿನ್ಬೇಕು, ಅದು ಏನ್ ತಿನ್ಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಐಡಿಯಾನು ಇರಲ್ಲ. ಸುಮ್ಮನೆ ವಿಡಿಯೋಗಳು ಹುಡುಕ್ತಾ ಇರ್ತೀರಾ ಆಯ್ತಾ. ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. PCOD ಅನ್ನೋದು ಕಂಪ್ಲೀಟ್ ಆಗಿ ಕ್ಯೂರೇಬಲ್ ಅಲ್ಲ. ಅಟ್ಲೀಸ್ಟ್ ನಿಮ್ಮ ಬಾಡಿನ ಒಂದು ಕಂಟ್ರೋಲ್ ತಂದು ಇಟ್ಕೋಬಹುದು. ಆ PCODನ ಕಂಟ್ರೋಲ್ ತಂದು ಅಟ್ಲೀಸ್ಟ್ ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ನಿಮ್ಮ ದೇಹದ ತೂಕ ಕಡಿಮೆ ಆಯ್ತು ಅಂದ್ರೆ ಅದು ಕಂಟ್ರೋಲ್ಗೆ ಬರುತ್ತೆ ಆಯ್ತಾ. ಅದೇ ರೀತಿ ಆಮೇಲೆ ಇದು ಏನಂತಾರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ ಹೆಂಗಸರಲ್ಲಿ ಸುಮಾರು ಆಗ್ತಾ ಇರ್ತವೆ. ಏಕಾಏಕಿ ಇವತ್ತು 50 kg ಇದ್ದವರು ಸಡನ್ ಆಗಿ 70 kg ಬಂದ್ಬಿಟ್ಟಿರ್ತಾರೆ. ಅದು ಲೈಫ್ ಸ್ಟೈಲ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಈ ರೀತಿ ಎಲ್ಲ ನಾವು ಕಾರಣಗಳನ್ನ ತಿಳ್ಕೊಂಡು ಯಾವುದೇ ನಾವು ಒಂದು ಡಯಟ್ ರೆಡಿ ಮಾಡ್ಕೊಡ್ಬೇಕು ಹೊರತು ನಾವು ಸುಮ್ಮನೆ ಏನಂತಾರೆ ಅಡ್ಡೆಡ್ ಮೇಲೆ ಗುಡ್ಡೆಡ್ ಮೇಲೆ ಅನ್ಕೊಂಡು ನಾವು ಡಯಟ್ ರೆಡಿ ಮಾಡೋದಕ್ಕಾಗಲ್ಲ. ಅದಕ್ಕೆಲ್ಲ ಒಂದು ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಇರುತ್ತೆ. ಅದಕ್ಕೆ ಒಂದು ಸರಿಯಾದ ಪೋರ್ಷನ್ ಅಲ್ಲಿ ಊಟ ಮಾಡಬೇಕಾಗತ್ತೆ. ಆ ಪೋರ್ಷನ್ ಅಲ್ಲಿ ನೀವು ಊಟ ಮಾಡಿದಾಗ ಮಾತ್ರ ನಿಮಗೆ ಆ ಡಯಟ್ ಏನಂತಾರೆ ಮೈಗೂ ಹತ್ತದು, ಅಟ್ ದ ಸೇಮ್ ಟೈಮ್ ರಿಸಲ್ಟ್ ಸಿಗೋದು. ಇಲ್ಲಾಂದ್ರೆ ಫ್ಯಾಟು ಅಲ್ಲೇ ಸ್ಟಕ್ ಆಗ್ಬಿಡುತ್ತೆ. ಆಮೇಲೆ ಎಷ್ಟೊಂದು ಜನ ನಿದ್ದೆ ಮಾಡಲ್ಲ. ಈ ಕಾಲದಲ್ಲಿ ನಿದ್ದೆ ಮಾಡೋದೇ ಮರ್ತೋಗಿದ್ದಾರೆ. ನೀವು ಮೊಬೈಲ್ ಇತ್ತು ಅಂದ್ರೆ ಪ್ರಪಂಚನೇ ಇಲ್ಲ. ಸೀರಿಯಲ್ಸ್ಗಳಿತ್ತು ಅಂದ್ರೆ ಸುಮಾರು ಜನಕ್ಕೆ 12 ಗಂಟೆವರೆಗೂ ಸೀರಿಯಲ್ ಮೂವೀಸ್ಗಳು ನೋಡ್ಕೊಂಡು ಕೂತ್ಕೊಂತಾರೆ. ಅದು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನೀವು ಫ್ಯಾಟ್ ಲಾಸ್ ಮಾಡ್ತಿರೋರು, ವೆಯ್ಟ್ ಲಾಸ್ ಮಾಡ್ತಿರೋರು ನಿದ್ದೆನ ನೀವು 10:30 ಒಳಗಡೆ ಮಾಡಿದಾಗ ಮಾತ್ರ ನಿಮಗೆ ಎಫೆಕ್ಟಿವ್. ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಫ್ಯಾಟ್ ಲಾಸ್ ಜರ್ನಿ ಮಾಡ್ತಿರೋರು. ಇವಾಗ ಇದಕ್ಕೆ ನಾನು ನಿಮಗೆ ಸೊಲ್ಯೂಷನ್ಸ್ ತಿಳಿಸ್ಕೊಡ್ತೀನಿ. ಇದಕ್ಕೆ ಫಾರ್ಮುಲಾ ಏನು, ಹೋಗ್ಲಿ ಫ್ಯಾಟ್ ಕರಗಿಸೋದು ಇವಾಗ ಹೆಂಗೆ, ವೆಯ್ಟ್ ಲಾಸ್ ಮಾಡೋದು ಹೆಂಗೆ, ಅದಕ್ಕೂ ನಾನು ರೆಡಿ ಮಾಡಿದ್ದೀನಿ. ಮೇಯ್ನ್ ನೋಡಿ, ಇಲ್ಲಿ ನೀವು ಯಾವುದೇ ಫ್ಯಾಟ್ ಲಾಸ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕು ಆಯ್ತಾ. ಪ್ರಾಪರ್ ಹೋಮ್ ಫುಡ್ ಆಗಿರ್ಬೋದು, ಹೋಮ್ ಡಯಟ್ ಆಗಿರ್ಬೋದು, ಆಚೆ ಕಡೆ ಗೀಚೆ ಕಡೆ ಫ್ಯಾನ್ಸಿ ಡಯಟ್ ಅಲ್ವೇ ಅಲ್ಲ ಆಯ್ತಾ. ಹೋಮ್ ಡಯಟ್, ಅದ್ರ ಜೊತೆಗೆ ಹೋಮ್ ವರ್ಕೌಟ್, ಅದ್ರ ಜೊತೆಗೆ ಡಿಸಿಪ್ಲೈನ್, ಸ್ವಲ್ಪ ಸೀರಿಯಸ್ನೆಸ್, ಕಮಿಟ್ಮೆಂಟ್ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು ಫ್ಯಾಟ್ ಲಾಸ್ ಅಲ್ಲ ವೆಯ್ಟ್ ಲಾಸ್ ಎರಡೂ ಮಾಡ್ಬೋದು ಆಯ್ತಾ. ಕೆಲವರು ವೆಯ್ಟ್ ಲಾಸ್ ಇರುತ್ತೆ, ಕೆಲವರು ಫ್ಯಾಟ್ ಲಾಸ್ ಇರುತ್ತೆ. ಕೆಲವರು ನೋಡೋಕೆ ದಪ್ಪನೇ ಇರಲ್ಲ, ಬಟ್ ಸುಮ್ಮನೆ ಬೆಲ್ಲಿ ಫ್ಯಾಟ್ ಇರುತ್ತೆ. ಅದನ್ನೆಲ್ಲ ನೀವು ಮಾಡ್ಬೋದು ಜಸ್ಟ್ ನಿಮ್ಮ ಹೋಮ್ ಡಯಟ್ ಅಲ್ಲಿ ಮತ್ತೆ ಹೋಮ್ ವರ್ಕೌಟ್ ಅಲ್ಲಿ ಸ್ವಲ್ಪ ಡಿಸಿಪ್ಲೈನ್ ಇಟ್ಕೊಂಡು. ಅದನ್ನ ನಾನು ಪರ್ಸನಲ್ ಟ್ರೈನಿಂಗ್ ಸುಮಾರು ಜನಕ್ಕೆ
ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀನಿ, ಸುಮಾರು ಜನ ಅದರ ರಿಸಲ್ಟ್ಸ್ ತಗೊಂತ ಇದ್ದಾರೆ. ಅದು ನೋಡಿ ನನಗೂ ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ನು ಸಿಕ್ತು. ನಿಮಗೂ ಏನಾದರೂ ಅದೇ ರೀತಿ ಪರ್ಸ್ನಲ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಹೋಮ್ ಡಯಟ್ ಆಗಿರ್ಬೋದು, ಪರ್ಸ್ನಲ್ ಡಯಟ್ ಆಗಿರ್ಬೋದು, ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ನೀವು ತಿಳ್ಕೊಂಡು ನೀವು ಏನಂತಾರೆ ನಿಮ್ಗೆ ಏನಾದ್ರು ಪರ್ಸ್ನಲ್ ಡಯಟ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮಗೆ, ಆಯ್ತಾ. ಮತ್ತೆ ಪರ್ಸ್ನಲ್ ಟ್ರೈನಿಂಗ್, ಎಸ್ಪೆಷಲಿ ಪರ್ಸ್ನಲ್ ಟ್ರೈನಿಂಗ್, ಒನ್ ಟ್ರೈನಿಂಗು, ಅದು ಸೀರಿಯಸ್ ಆಗಿರೋರಿಗೆ ನಾನು ಪರ್ಸ್ನಲ್ ಆಗಿ ಟ್ರೈನ್ ಮಾಡ್ತೀನಿ ಆನ್ಲೈನಲ್ಲಿ, ಆಯ್ತಾ. ನಿಮಗೆ ಡಯಟ್ ಏನು ತಗೋಬೇಕು ಮತ್ತು ಎಕ್ಸಸೈಸ್ ಏನು ಮಾಡಬೇಕು, ನಿಮ್ಮ ದೇಹಕ್ಕೆ ಸೂಟ್ ಆಗುವಂಥ ಎಕ್ಸಸೈಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ನಂತರ ನಾನು ಡಯಟ್ ಪ್ರಿಪೇರ್ ಮಾಡ್ಕೊಡೋದು. ಸುಮ್ಮನೆ ಯಾವುದನ್ನು ಆಯ್ತಾ ಲೆಕ್ಕಾಚಾರ ಇಲ್ದಿರ ಡಯಟ್ ರೆಡಿ ಮಾಡಬಾರ್ದು. ಆ ಥರ ಏನಾದರೂ ನೀವು ಅಂಥ ಜಾಲಕ್ಕೆ ಏನಾದ್ರು ಸಿಗಾಕೊಂಡಿದ್ರೆ ದಯವಿಟ್ಟು ಅದರಿಂದ ಆಚೆ ಬಂದು ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ಇರೋ ಹತ್ರ ನೀವು ಡಯಟ್ ತಗೊಂಡು ಡಯಟ್ ರೆಡಿ ಮಾಡಿಸ್ಕೋಬೇಕು. ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ರೈನಿಂಗು, ಪರ್ಸ್ನಲ್ ಡಯಟು ಅಥವಾ ಹೋಮ್ ವರ್ಕೌಟು ಅಥವಾ ಕೆಲವರು ಹುಡುಗರಿಗೆ ಮಸಲ್ ಗೇನ್ ಮಾಡೋದು, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಫ್ಯಾಟ್ ಲಾಸು, ವೆಯ್ಟ್ ಲಾಸು ಮಾಡೋರು ಈ ನಂಬರ್ಗೆ ನನಗೆ ಟಕ್ ಅಂತ ಫ್ಯಾಟ್ ಲಾಸ್ ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಅಲ್ಲಿ ಹೆಲ್ಪು ಪ್ಲಸ್ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಇದು ಪರ್ಸ್ನಲ್ ಟ್ರೈನಿಂಗು. ಯಾವುದೇ ರೀತಿ ನಿಮಗೆ ಅಲ್ಲಿ ಏನಂತಾರೆ ನನ್ನ ಯೂಟ್ಯೂಬಲ್ಲಿ ಸುಮಾರು ಫ್ರೀಯಾಗಿ ಸಿಗುವಂಥದ್ದು ಫ್ರೀ ಅಲ್ಲ. ಅದು ಪರ್ಸ್ನಲ್ ಡಯಟ್ ಅಂತ ಹೇಳಿದ್ರೆ ಅದಕ್ಕೆ ಫೀ ಚಾರ್ಜ್ ಮಾಡ್ತೀನಿ ನಾನು, ಆಯ್ತಾ. ಮಿನಿಮಲ್ ಫೀ ಚಾರ್ಜ್ ಅಂತ ಇರುತ್ತೆ, ಅದು ಮಂತ್ಲಿ ಬೇಸಿಸ್. ಅದಕ್ಕೆ ನೀವು ಬಂದು ಎನ್ರೋಲ್ ಆಗಿ ನೀವು ಇವತ್ತಿಂದನೇ ನಿಮ್ಮ ಬಾಡಿನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿ ಜಾಸ್ತಿ, ಆಯ್ತಾ. ನಿಮ್ಮ ಬಾಡಿನ ನೆಗ್ಲೆಕ್ಟ್ ಮಾಡಬೇಡಿ. ನೀವು ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಮತ್ತೆ ಇದು ಮಾಡೋಣ, ಜಸ್ಟ್ ನೀವು ಹೋಗಿ ಮಿರರ್ ಮುಂದೆ ನಿಂತ್ಕೋಗಿ ನನ್ನ ದೇಹಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನ, ನನ್ನ ದೇಹಕ್ಕೆ ನಾನು ಆಯ್ತಾ ಮರ್ಯಾದೆ ಕೊಟ್ಟು ಅದಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀನಾ ಅಂತ, ಆಯ್ತಾ. ನಾವು ಯಾವುದೋ ಒಂದು ಕಾರ್ ತಗೋಬೋದು, ಬೈಕ್ ತಗೋಬೋದು, ಏನೇ ತಗೊಂಡ್ರು ಅದನ್ನು ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಸುಮಾರು ವರ್ಷ ಬಾಳಿಕೆ ಬರುತ್ತೆ ಹೊರತು ನಾವು ಅದನ್ನ ಇಟ್ಟಿದ್ದ ಜಾಗದಲ್ಲೇ ಇಟ್ಬಿಟ್ಟು ಅದನ್ನ ಏನು ಯೂಸೇ ಮಾಡಿಲ್ದಿರ ಅಂತ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಬಾಡಿಗೂ ಒಂದು ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಇಂಪಾರ್ಟೆಂಟು. ಸುಮಾರು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಜಿಮ್ಗೆ ಹೋಗ್ಲಾ, ಯೋಗ ಹೋಗ್ಲಾ, ವಾಕಿಂಗ್ ಮಾಡ್ಲಾ, ಇದು ಮಾಡ್ಲಾ. ನೀವೇನು ಮಾಡಬೇಡಿ, ಜಸ್ಟ್ ಇದೊಂದು ಮಾಡಿ. ಫಸ್ಟು ನಿಮ್ಮ ದೇಹಕ್ಕೆ ಏನು ಸೂಟ್ ಆಗುತ್ತೆ ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ದೇಹಕ್ಕೆ ಯಾವ ಎಕ್ಸಸೈಸ್ ಸೂಟ್ ಆಗುತ್ತೆ, ನಿಮ್ಮ ದೇಹಕ್ಕೆ ಏನು ಪ್ರಾಪರಾಗಿ ಸೂಟ್ ಆಗುತ್ತೆ. ಕೆಲವರಿಗೆ ಜಿಮ್ಗೆ ಹೋಗ್ತಾರೆ, ಮನಸ್ಸೇ ಇರಲ್ಲ ಮಾಡೋದಕ್ಕೆ, ಅಂಥವ್ರು ಹೋಗ್ಬಿಟ್ಟು 2 ದಿವಸಕ್ಕೆಲ್ಲ ವಾಪಸ್ ಬಂದ್ಬಿಡ್ತಾರೆ. ಅವ್ರಿಗೆ ಜಿಮ್ ಬದಲು ಇವಾಗ ಕೆಲವ್ರಿಗೆ ಡ್ಯಾನ್ಸ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಏರೋಬಿಕ್ಸ್ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಸ್ವಿಮ್ಮಿಂಗ್ ಇಂಟ್ರೆಸ್ಟ್ ಇರುತ್ತೆ. ಈ ರೀತಿ ಇರಬೇಕಾದ್ರೆ ಫಸ್ಟು ನಿಮ್ಮ ದೇಹಕ್ಕೆ ಏನು ಬೇಕು, ನಿಮ್ಮ ದೇಹಕ್ಕೆ ಏನು ಸೂಕ್ತ ಅದನ್ನು ತಿಳ್ಕೊಂಡು ನಂತರ ನೀವು ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಅದಕ್ಕೋಸ್ಕರನೇ ನಾನು ಇವನ್ನೆಲ್ಲ ತಿಳ್ಕೊಂಡು ನಂತರ ಅವ್ರಿಗೆ ಪರ್ಸ್ನಲ್ ಡಯಟ್ ರೆಡಿ ಮಾಡಿಕೊಡ್ತೀನಿ ಹೊರತು ಯಾವುದೇ ರೀತಿ ಅವರಿಗೆ ಸುಮ್ಮನೆ ಊಟ ತಿಂಡಿಗಳು ಹಾಕೊಡೋದು ದೊಡ್ಡದಲ್ಲ. ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಇಂಪಾರ್ಟೆಂಟು. ಆ ಗೈಡೆನ್ಸು ಇಲ್ಲಿ ಸಿಗುತ್ತೆ. ಇದೇ ರೀತಿ ನಿಮಗೆ ರಿಯಾಲಿಟಿ ಹೆಲ್ತ್ ವಿಡಿಯೋಸ್ಗಳು, ಫ್ಯಾಟ್ ಲಾಸ್ ವಿಡಿಯೋಸ್ಗಳು, ಮೋಟಿವೇಶ್ನಲ್ ವಿಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹೊರತು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಹೊರತು ನಿಮಗೆ ಜಂಕ್ ಬೇಕು, ನನಗೆ ಕಾಮಿಡಿ ಬೇಕು, ತಕ್ಕದಿಮಿ ಅನ್ನೋ ಒಂದು ಈ ಕಪಿಗಳು ಚರ್ಚೆ ಮಾಡ್ತಾರಲ್ಲ ಅಂಥ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಸಾವಿರಾರು ಸಿಗ್ತವೆ. ಆರಾಮಾಗಿ ನೋಡಿ, ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಇಲ್ಲಿವರೆಗೂ ಈ ವಿಡಿಯೋನ ನೋಡ್ಕೊಂಡು ಬಂದಿರೋರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ರೀತಿ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. Thank you so much.